ಸಾಕಷ್ಟು ವಿಷಯಗಳನ್ನ ಕಲ್ತಿದ್ದೀನಿ, ಸಾಕಷ್ಟು ವಿಷಯಗಳನ್ನ ಮಾಡಿದ್ದೀನಿ. ಈ ತರ ನೀವು ಹೊಸ ಹೊಸ ಪಾತ್ರಗಳಾಗಿರ್ಬೋದು, ಹೊಸ ಅನುಭವಗಳು ಸಿಕ್ಕಿದೆ. ಇವಾಗ ಇಟ್ಸ್ ನಾಟ್ ನಂಬರ್ ಗೇಮ್. ಎಷ್ಟು ಸಿನಿಮಾಗಳು ಮಾಡಿ, ಎಷ್ಟು ಚೆನ್ನಾಗಿ ಸಿನಿಮಾ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಇವಾಗ ಮೊದಲಿಂದನೂ ಪ್ರಜ್ವಲ್ ಅವರಿಗೆ ಕರಾವಳಿ ಬಗ್ಗೆ ಅಭಿಮಾನ ಇತ್ತ ಅನ್ನುವಂತೆ ಭಾವನೆ ಇತ್ತ. ಹೌದು, ಅಂದ್ರೆ ಚಿಕ್ಕ ವಯಸ್ಸಿನ ಸಾಕಷ್ಟು ಜನ ಸ್ನೇಹಿತರಿದ್ದಾರೆ. ಅಂಡ್ ಅಲ್ಲಿ ಸೊ ಸ್ನೇಹಿತರು ಇದ್ದಾಗ ಅಲ್ಲಿ ಕೋಲ ನಡೆದಾಗ ಎಲ್ಲ ಕಮಲ ನೋಡೋದಕ್ಕೆಲ್ಲ ತುಂಬಾ ಹೋಗ್ತಿದೆ. ಸಾಕಷ್ಟು ಸಮಯ ಕಳೀತೀನಿ ನಾನಲ್ಲಿ. ಮಹಿಷಾಸುರ ಅಂದಾಗ ನಮಗೆ ವಿಲನ್ ಕ್ಯಾರೆಕ್ಟರ್ ಬರುತ್ತೆ. ಸೊ ನೀವು ಈ ಸಿನಿಮಾದಲ್ಲಿ ವಿಲನ್ ಏನು? ಎರಡು ಅನ್ಸುತ್ತೆ. ನಮ್ಮ ಕ್ಯಾಪ್ಷನ್ ಇದೆ ಅಲ್ಲ, ಅನಿಮಲ್ ವರ್ಸಸ್ ಹ್ಯೂಮನ್ ಅಂತ. ಗುರುವರಾಗ್ಲೇ ಹೇಳ್ದಂಗೆ ಎವ್ರಿ ಹ್ಯೂಮನ್ ಹ್ಯಾಸ್ ಅನಿಮಲ್ ಇನ್ಸ್ಟಿಂಕ್ಟ್ಸ್ ಇನ್ ಹಿಮ್. ವರ್ಲ್ಡ್ ಕಾಂಪಿಟೇಷನ್ಗೆ ನಾವು ರೆಡಿ ಇದೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಡೈನಾಮಿಕ್ ಸ್ಟಾರ್ ಪ್ರಜ್ವಲ್ ದೇವರಾಜ್ ಅವರ 17 ವರ್ಷದ ಜರ್ನಿಯಲ್ಲಿ ಇದು 40ನೇ ಸಿನಿಮಾ ಆಗಿರುವಂತದ್ದು, ಕರಾವಳಿ ಸಿನಿಮಾ. ಇವತ್ತು ಶೂಟಿಂಗ್ ಕಂಪ್ಲೀಟ್ ಆಗಿರುವಂತದ್ದು. ಇದ್ರ ಎಲ್ಲದ್ರ ಬಗ್ಗೆ ಮಾತಾಡೋಣ. ನಮ್ಮ ಜೊತೆ ಇವತ್ತು ಪ್ರಜ್ವಲ್ ದೇವರಾಜ್ ಅವರೇ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಸರ್, ಮೊದಲನೇದಾಗಿ ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ, ನೀವೇ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ. 17 ವರ್ಷದ ಜರ್ನಿ, ಇವತ್ತು 40ನೇ ಸಿನಿಮಾ. ಹೇಗಿತ್ತು ಜರ್ನಿ ಅನ್ನುವಂತ ಈ ಜರ್ನಿ? ಓ, ವಂಡರ್ಫುಲ್. ಸಾಕಷ್ಟು ವಿಷಯಗಳನ್ನ ಕಲ್ತಿದ್ದೀನಿ, ಸಾಕಷ್ಟು ವಿಷಯಗಳನ್ನ ಮಾಡಿದ್ದೀನಿ. ಈ ತರ ನೀವು ಹೊಸ ಹೊಸ ಪಾತ್ರಗಳಾಗಿರ್ಬೋದು, ಹೊಸ ಅನುಭವಗಳು ಸಿಕ್ಕಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿ ಮಾಡೋರು, ಅಭಿಮಾನಿಗಳು, ನನ್ನ ಗೆಳೆಯರು ತುಂಬಾ ಸೊಗಸಾಗಿ ಸಾಗಿಸ್ಕೊಂಡು ಬಂದಿದ್ದಾರೆ ಈ 17 ಇಯರ್ಸ್. ಎಕ್ಸೈಟೆಡ್. ಮತ್ತೆ ಮತ್ತೆ ಹೊಸ ಕಥೆಗಳು, ಹೊಸ ಪಾತ್ರಗಳು ಸಿಗ್ತಿದೆ, ಒಳ್ಳೆ ಸಿನಿಮಾಗಳು ಕೊಡೋ ಅವಕಾಶಗಳು ಸಿಗ್ತಿದೆ. ಸೊ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಅಪ್ಪನ ಸಿನಿಮಾ, ದೇವರಾಜ ಸರ್ ಸಿನಿಮಾ ಬಗ್ಗೆ ಹೇಳಲೇಬಾರ್ದು, ಹ್ಯಾಟ್ರಿಕ್ ಅವರು. ಸೊ ಇವಾಗ ಇನ್ನೇನ್ 10 ವರ್ಷ ಬಿಟ್ರೆ ನಿಮ್ದು 50 ಸಂಭ್ರಮಾಚರಣೆ ಬರುತ್ತೆ. ಸೊ ಹೇಗಿದೆ ಅನ್ನುವಂಥದ್ದು ಇವಾಗ ಇವಾಗ ಇಟ್ಸ್ ನಾಟ್ ನಂಬರ್ ಗೇಮ್. ಎಷ್ಟು ಸಿನಿಮಾಗಳು ಮಾಡಿ, ಎಷ್ಟು ಚೆನ್ನಾಗಿ ಸಿನಿಮಾ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಇವಾಗ, ದ್ಯಾನ್ ದ ನಂಬರ್. ಯಾಕಂದ್ರೆ ವಿ ಆರ್ ಕಂಪೀಟಿಂಗ್ ವಿತ್ ದ ಹೋಲ್ ವರ್ಲ್ಡ್. ಈಗ ಪ್ರತಿಯೊಬ್ರು ನೋಡಿ, ಎಷ್ಟು ಜನ ಹತ್ರ ಮೊಬೈಲ್ ಇದೆ. ಸೊ ಎಲ್ರು ಮನೇಲಿ ಯಾವ್ದೋ ಒಂದು OTT ಪ್ಲಾಟ್ಫಾರ್ಮ್ ಅಲ್ಲಿ ಏನೋ ಎಂಟರ್ಟೈನ್ಮೆಂಟ್ ತಗೊಂಬೋದು. ಎಷ್ಟೋ ಚಿಕ್ಕ ಚಿಕ್ಕ ಮಕ್ಳು ನೋಡ್ತಿರ್ತೀನಿ, ಯಾವ್ದೋ ಕೊರಿಯನ್ ಡ್ರಾಮಾ ಡೈಲಾಗ್ ಎಲ್ಲ ಹೇಳ್ತಿರ್ತಾರೆ. ಸೊ ಇಡೀ ಜಗತ್ ಜೊತೆ ಕಂಪೀಟ್ ಮಾಡ್ತಿದೀವಿ. ಸೊ ಅದಕ್ಕೆ ವಿ ಶುಡ್ ಟೇಕ್ ಇನಫ್ ಟೈಮ್ ಅಂಡ್ ಒಳ್ಳೆ ಸಿನಿಮಾಗಳು ಅಂದ್ರೆ ಎಲ್ಲಾ ಸಿನಿಮಾಗಳು ನಾವು ತುಂಬಾ ಲೇಟ್ ಆಗಿ ಮಾಡ್ಬೇಕು ಅಂತಲ್ಲ, ಬಟ್ ಈ ತರ ಸಿನಿಮಾಗಳಿಗೆ ಒಂದಷ್ಟು ಸಮಯ ತಗೊಳುತ್ತೆ. ಅಂಡ್ ವರ್ಲ್ಡ್ ಕಾಂಪಿಟೇಷನ್ಗೆ ನಾವು ರೆಡಿ ಇದೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಕರಾವಳಿ ಸಿನಿಮಾ, ಮೊದಲಿಂದನೂ ಪ್ರಜ್ವಲ್ ಅವರಿಗೆ ಕರಾವಳಿ ಬಗ್ಗೆ ಅಭಿಮಾನ ಇತ್ತ ಅನ್ನುವಂತೆ ಭಾವನೆ ಇತ್ತ ಅನ್ನುವಂತೆ. ಹೌದು, ಅಂದ್ರೆ ಚಿಕ್ಕ ವಯಸ್ಸಿನ ಸಾಕಷ್ಟು ಜನ ಸ್ನೇಹಿತರಿದ್ದಾರೆ. ಅಂಡ್ ಅಲ್ಲಿ ಸೊ ಸ್ನೇಹಿತರು ಇದ್ದಾಗ ಅಲ್ಲಿ ಕೋಲ ನಡೆದಾಗ ಎಲ್ಲ ಕಮಲ ನೋಡೋದಕ್ಕೆಲ್ಲ ತುಂಬಾ ಹೋಗ್ತಿದೆ. ಸಾಕಷ್ಟು ಸಮಯ ಕಳೀತೀನಿ ನಾನಲ್ಲಿ. ಬಟ್ ಅದೇ ಭಾಗದ ಅವ್ರ ಮನಸ್ಸಿಗೆ ತುಂಬಾ ಹತ್ರವಾಗಿರುವಂತ ಒಂದು ಕತೆ, ಒಂದು ಕ್ರೀಡೆನ ತೆರೆ ಮೇಲೆ ತರ್ತಾ ಇದೀವಿ ಅನ್ನೋದು ಬಹಳ ಸಂತೋಷ. ಯಕ್ಷಗಾನ ಪಾತ್ರ ಕೂಡ ಮಾಡ್ತಾ ಇರುವಂತದ್ದು. ನೈಟ್ ನಿದ್ದೆ ಬಿಟ್ಟು ಯಕ್ಷಗಾನ ನೋಡಿದೀಯಾ? ನೋಡಿದೀನಿ. ತುಂಬಾ ನಡೀತಿರುತ್ತೆ. ಆಲ್ಮೋಸ್ಟ್ 9:30ಗೆ ಸ್ಟಾರ್ಟ್ ಆದ್ರೆ ರಾತ್ರಿ ಬೆಳಗಿನ ಜಾವ 6-6:30 ತನಕ ನಡೆಯುತ್ತೆ. ಫುಲ್ ಟೈಮ್ ಇದ್ದಿಲ್ಲ ನಾನು. ಸೊ ಒಂದೂವರೆ ಗಂಟೆ ಸಮಯ ಕಳೆದಿದ್ದೀನಿ. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಇದೆ ಅನ್ನುವಂಥದ್ದು? ಡಬಲ್ ಶೇಡ್ ಇದೆಯಾ ಏನು? ಶೇಡ್ ಅಂದ್ರೆ ಅವನ್ ಹೇಗೆ ಇವಾಲ್ವ್ ಆಗ್ತಾನೆ. ಒಬ್ಬ ತುಂಬಾ ಸಾಧಾರಣವಾಗಿರುವಂತ ಒಬ್ಬ ಹುಡುಗ ಇವಾಲ್ವ್ ಆಗಿ ಏನೇನೋ ಸಾಧನೆಗಳು ಮಾಡಿ ಕೊನೆಗೆ ಹೇಗೆ ಸೂಪರ್ ಹೀರೋ ಆಗ್ತಾನೆ ಅನ್ನೋದು ಕರಾವಳಿಯ ಕತೆ. ಸೊ ಅವನ ಕಥೆಲಿರುವಂತ ಎವಲ್ಯೂಷನ್ ನೋಡ್ತಾ ನೋಡ್ತಾ ಶೇಡ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ಅವನ್ ಬದಲಾಗ್ತಾ ಹೋಗ್ತಾನೆ. ಸೊ ಆ ರೀತಿ ನಿಮ್ಗೆ ಶೇಡ್ಸ್ ಕಾಣಿಸುತ್ತೆ ಸಿನಿಮಾದಲ್ಲಿ. ಮಹಿಷಾಸುರ ಅಂದಾಗ ನಮಗೆ ವಿಲನ್ ಕ್ಯಾರೆಕ್ಟರ್ ಬರುತ್ತೆ. ಸೊ ನೀವು ಈ ಸಿನಿಮಾದಲ್ಲಿ ವಿಲನ್ ಏನು ಅನ್ನುವಂಥದ್ದು? ಎರಡು ಅನ್ಸುತ್ತೆ. ನಮ್ಮ ಕ್ಯಾಪ್ಷನ್ ಇದೆ ಅಲ್ಲ, ಅನಿಮಲ್ ವರ್ಸಸ್ ಹ್ಯೂಮನ್ ಅಂತ. ಗುರುವರಾಗ್ಲೇ ಹೇಳ್ದಂಗೆ ಎವ್ರಿ ಹ್ಯೂಮನ್ ಹ್ಯಾಸ್ ಅನಿಮಲ್ ಇನ್ಸ್ಟಿಂಕ್ಟ್ಸ್ ಇನ್ ಹಿಮ್. ಅಂಡ್ ಪ್ರತಿಯೊಂದು ಪ್ರಾಣಿಯಲ್ಲೂ ಮನುಷ್ಯಲಿರುವಂತ ಭಾವನೆಗಳು ಕೂಡ ಇರ್ಬೋದು. ಸೊ ಎರಡು ಅನ್ಸುತ್ತೆ ಈ ಸಿನಿಮಾಲಿ. ಎರಡು ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಗೊತ್ತಿಲ್ಲ, ಬಟ್ ಎರಡು ಇದೆ. ಬೆಂಗಳೂರು ಅವ್ರನ್ನಾಗಿರೋದ್ರಿಂದ ಬೆಂಗಳೂರು ಸ್ಲ್ಯಾಂಗ್ ಚೆನ್ನಾಗಿ ಬರುತ್ತೆ, ಬಟ್ ಕರಾವಳಿ ಸ್ಲ್ಯಾಂಗಿಗೆ ಸ್ವಲ್ಪ ವರ್ಕೌಟ್ ಮಾಡ್ಬೇಕಾಗತ್ತೆ. ಸೊ ಯಾವ ರೀತಿ ಇತ್ತು?
ಸೊ ಘಟ್ಟದಿಂದ ಬರೋ ಒಬ್ಬ ಹುಡುಗ ಇವನು ಧನಂಜಯನ್ ಪಾತ್ರ. ಸೊ ಅಲ್ಲಿನ ಡಿಕ್ಷನ್ ಏನಿದೆ ಅದು ಕಲಿಬೇಕಿತ್ತು. ಅದಕ್ಕೆ ನಮ್ಮ ಒಬ್ರು ಎಡಿ ಕೂಡ ಇದ್ದಾರೆ, ಅಪ್ಪು ಅಂತ, ಅವರು ಅದೇ ಭಾಗದವರು. ಸೊ ಪ್ರತಿ ಡೈಲಾಗ್ ಆಗಿರ್ಬೋದು, ಅಲ್ಲಿನ ಡಿಕ್ಷನ್ ಆಗಿರ್ಬೋದು, ನಾವು ಡಿಸ್ಕಸ್ ಮಾಡಿ ಪ್ರಿಪೇರ್ ಮಾಡ್ಕೊಂತಿದ್ವಿ ಸೀನ್ ಮುಂಚೆನೆ. ಸೊ ಆ ರೀತಿ ಸ್ವಲ್ಪ ತರಬೇತಿ ತಗೋಬೇಕಿತ್ತು. ಓಕೆ, ಅಮ್ಮನ ಆಶೀರ್ವಾದ ಕೂಡ ಸಿಕ್ಕಿದೆ ಸಿನಿಮಾಗೆ. ಸೊ ಹೇಗಿದೆ ಮನೇಲಿ ಸಪೋರ್ಟ್? ಅಮ್ಮ ನನ್ನ ಬಿಗ್ಗೆಸ್ಟ್ ಫ್ಯಾನ್ ಅಂತ ಹೇಳ್ಬೋದು. ಫ್ರಮ್ ದ ಫಸ್ಟ್ ಫಿಲ್ಮ್ ಟಿಲ್ ಟುಡೇ. ನಾನು ಕೆಲವು ಸತಿ ಕೆಟ್ಟದಾಗ ನಟನೆ ಮಾಡಿದಾಗ ಇಲ್ಲ ಕೆಟ್ಟ ಸಿನಿಮಾ ಮಾಡಿದಾಗ್ಲೂ ಅಮ್ಮನ್ಗೆ ಇಷ್ಟ ಆಗಿದೆ. ಇನ್ನು ಒಳ್ಳೇದು ಮಾಡಿದಾಗ ಅಫ್ಕೋರ್ಸ್ ಅದು ಜಾಸ್ತಿನೇ ಇಷ್ಟ ಆಗುತ್ತೆ. ಸೊ ನಮ್ಮ ಅಮ್ಮ ಶೂಟಿಂಗ್ ಬರೋಕ್ಕಾಗಿಲ್ಲ, ಸೊ ಒಂದಷ್ಟು ವಿಡಿಯೋಸ್ ತಗೊಂಬ ಅಂತ ಹೇಳಿದ್ರು. ಸೊ ಶಿ ಸಾ ದಟ್ ಅಂಡ್ ನೋಡ್ತಿದ್ದಂಗೆ ಅವರೇ ಒಂದು ಸೆಕೆಂಡಿಗೆ ಬೆಚ್ಚಿಬಿದ್ರು. ಸೊ ಅಮ್ಮನ ರಿಯಾಕ್ಷನ್ ಆಗಿ ಬರೀ ಫೋನಲ್ಲಿ ನೋಡಿ ಆಗಿದೆ ಅಂದ್ರೆ, ತೆರೆ ಮೇಲೆ ಜನಕ್ಕೂ ಅದೇ ರಿಯಾಕ್ಷನ್ ಬಂದ್ರೆ ಎಕ್ಸ್ಟ್ರಾರ್ಡಿನರಿ. ಓಕೆ, ಇನ್ನೇನು ನೆಕ್ಸ್ಟ್ ಈ ತಿಂಗಳೇ 22ಕ್ಕೆ ನಿಮ್ಮ ತಮ್ಮನ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಹೇಗಿದೆ ಅನ್ನುವಂಥದ್ದು? ಥ್ಯಾಂಕ್ ಯು ಕೇಳಿದ್ದಕ್ಕೆ. ಆಕ್ಚುಲಿ ನನ್ನ ತಮ್ಮ ಬೈತಿದ್ದ, ಇಷ್ಟು ಇಂಟರ್ವ್ಯೂ ಕೊಟ್ಟಿದ್ದೆ ನನ್ನ ಸಿನಿಮಾ ಬಗ್ಗೆ ಮಾತಾಡಿಲ್ಲ ಅಂತ. ತುಂಬಾ ಸಂತೋಷ ಆಗ್ತದೆ. ದ ಫಿಲಮ್ ಇಸ್ ಬ್ಯೂಟಿಫುಲ್. ಬರೀ ನನ್ನ ತಮ್ಮ ಅಂತ ನಾನು ಇದನ್ನ ಆಕ್ಚುಲಿ ಹೇಳ್ತಾ ಇಲ್ಲ, ಸಿನಿಮಾ ಅದ್ಭುತವಾಗಿ ಬಂದಿದೆ. ಲವ್ಡ್ ಇಟ್. ಅಂಡ್ ನನಗೇನು ಅಂದ್ರೆ, ಅಣ್ಣ ಆಗಿರೋದ್ರಿಂದ ಅವನ ಸಣ್ಣ ಪುಟ್ಟ ತಪ್ಪುಗಳನ್ನೆಲ್ಲ ಹಿಡಿದು ಬಯೋ ಆಸೆ ನನಗೆ. ಇದು ಸರಿಗ್ ಮಾಡಿಲ್ಲ, ಅದು ಸರಿಗ್ ಮಾಡಿಲ್ಲ ಅಂತ. ಬಟ್ ಈ ಸಿನಿಮಾಲಿ ಅವ್ನು ನಂಗೆ ಆ ಚಾನ್ಸೇ ಕೊಟ್ಟಿಲ್ಲ. ಇಟ್ಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಎಮೋಷನಲ್ ಸಿನಿಮಾಲಿ ನೀವು ನಗ್ತಾ ಅಳ್ತೀರಾ, ಅಳ್ತಾ ನಗ್ತೀರಾ. ಸನ ಮುತ್ತಣ್ಣ ಅಲ್ಲಿ ಇಟ್ಸ್ ಎಕ್ಸ್ಟ್ರೀಮ್ಲಿ ಎಮೋಷನಲ್. ಅಂಡ್ ರಘು ಸರ್, ಪ್ರಣಾಮ್, ಖುಷಿ ಅವರು 3 ಜನ ಕಾಂಬಿನೇಷನ್ ಸೂಪರ್ ಆಗಿದೆ. ಗಿರಿ ಅವ್ರ ಕಾಮಿಡಿ ಸೂಪರ್ ಆಗಿದೆ. ಸುಚೇಂದ್ರ ಪ್ರಸಾದ್ ಅವರು ಇದ್ದಾರೆ ಸಿನಿಮಾಲಿ. ಸೊ ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ. ಇಟ್ಸ್ ಅ ವೆರಿ ಫೀಲ್ ಗುಡ್ ಫಿಲ್ಮ್. ನೀವೇನೇ ಬೇಜಾರು ಇಟ್ಕೊಂಡು ಸಿನಿಮಾಗೆ ಹೋದ್ರು ಆಚೆ ಒಂದು ತುಂಬಾ ಒಳ್ಳೆ ನೆಮ್ಮದಿಯಿಂದ ಆಚೆ ಬರ್ಬೋದು. ಓಕೆ, ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಚಿತ್ರರಂಗಕ್ಕೆ ಸೇರ್ಪಡೆ ಹೊಂದಿದ್ದೀರಾ. ಸೊ ನಿಮ್ಮ ಫ್ಯಾಮಿಲಿಯವರೇ ಸೇರಿ ಯಾವಾಗ ಒಂದು ಸಿನಿಮಾ ಕೊಡ್ತೀರಾ? ಆಸೆ ಇದೆ. ಒಂದಷ್ಟು ಕತೆಗಳು ನಾವೇ ಯೋಚನೆ ಮಾಡ್ತಿರ್ತೀವಿ ಸುಮ್ಮನೆ. ನಾನು ಪ್ರಣಾಮ್, ರಾಗಿಣಿ ಅವರೆಲ್ಲ ಕೂತಾಗ ನಾವೇ ಒಂದಷ್ಟು ಯೋಚನೆ ಮಾಡ್ತಿರ್ತೀವಿ. ಆ ತರ ಒಂದು ಒಳ್ಳೆ ಕತೆ ಬಂದ್ರೆ ಐ ಬಿ ಮೋರ್ ದೆನ್ ಹ್ಯಾಪಿ. ಅಷ್ಟು ಜನ ಒಂದು ಸಿನಿಮಾಲ್ ಕಾಣಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಮಗೂ ಇಲ್ ಬಿ ಎ ಬ್ಯೂಟಿಫುಲ್ ಮೆಮರಿ. ರಾಗಿಣಿ ಅವ್ರದ್ದು 2 ಸಿನಿಮಾ ಬಂತು, ಮತ್ತೆ ಏನಾದ್ರೂ ಪ್ರಯತ್ನ ಆಗಿದೆಯಾ ಅಥವಾ ಕತೆಗಳು ಬಂದಿದೆಯಾ? ಅವ್ರು ಇನಿಷಿಯಲಿನೂ ಅವಳು ಪ್ರಯತ್ನ ಪಟ್ಟಿಲ್ಲ, ಇಲ್ಲ ನಾನು ಪ್ರಯತ್ನ ಪಟ್ಟಿಲ್ಲ ಮಾಡ್ಬೇಕು ಅಂತ. ನಿರ್ದೇಶಕರು ಬಂದು ಕತೆ ಹೇಳಿದ್ರು, ಲಾ ಸಿನಿಮಾ ಕತೆ ಹೇಳಿದ್ರು. ನನ್ನ ಕಾನ್ಫಿಡೆನ್ಸ್ ಏನಿತ್ತು ಅಂದ್ರೆ, ಅಪ್ಪಣ್ಣನ ಪ್ರೊಡಕ್ಷನ್, ಅದು PRK ಪ್ರೊಡಕ್ಷನ್ ಅಲ್ಲಿ ನಿರ್ಮಾಣ ಆದಂತ ಒಂದು ಸಿನಿಮಾ. ಸೊ ಅದನ್ನ ಕೇಳಿದ ತಕ್ಷಣ ನಾನು ಆಲ್ರೆಡಿ ಓಕೆ ಅಂದಿದ್ದೆ. ಯಾಕಂದ್ರೆ ಅವ್ರ ಕತೆ ಓಕೆ ಮಾಡಿದಾರೆ ಅಂದ್ರೆ ಖಂಡಿತವಾಗ್ಲೂ ಕತೆ ಚೆನ್ನಾಗೇ ಇರುತ್ತೆ ಅಂತ. ಬಟ್ ನಿರ್ದೇಶಕರು ಕತೆ ಹೇಳಿದ್ರು, ಕತೆ ತುಂಬಾ ಚೆನ್ನಾಗಿತ್ತು. ಅಂಡ್ ರಾಗಿಣಿನ್ ಕಳ್ಸಕ್ಕೂ ಐ ಫೆಲ್ಟ್ ವೆರಿ ಸೇಫ್. ಅದು ನಮ್ಮ ಮನೆ ತರಾನೇ PRK ಪ್ರೊಡಕ್ಷನ್ ಕೂಡ. ಅಂಡ್ OTT ಪ್ಲಾಟ್ಫಾರ್ಮ್ಸ್ ಅಲ್ಲಿ ಬಂದಂತ ಮೊದಲನೇ ಕನ್ನಡ ಸಿನಿಮಾ ಅನ್ಸುತ್ತೆ ಲಾ. ಸೊ ಅದೊಂದು ಮೈಲ್ ಸ್ಟೋನ್ ರಾಗಿಣಿಗೂ. ಸೊ ಐ ವೆರಿ ಹ್ಯಾಪಿ. ಅದಾದ್ಮೇಲೆ ಈಗ ಏನು ನೆಕ್ಸ್ಟ್ ಶಾನ್ ಭೋಗರ ಮಗಳು ಮಾಡಿದ್ದಾರೆ, ಕೂಡ್ಲು ರಾಮಕೃಷ್ಣ ಅವರ ನಿರ್ದೇಶನದಲ್ಲಿ. ಅದು ತುಂಬಾ ವಿಭಿನ್ನವಾದ ಪಾತ್ರ, ಅದು ಐತಿಹಾಸಿಕ ಕತೆ. ಅದು ಅದರಲ್ಲೂ ಚೆನ್ನಾಗಿ ಮಾಡಿದ್ದಾರೆ. ಅದು ಇನ್ನೇನು ಅದು ತೆರೆ ಮೇಲೆ ಬರುತ್ತೆ. ಸೊ ಬಹುಶಃ ಈ ವರ್ಷ ಎಂಡ್, ನೆಕ್ಸ್ಟ್ ವರ್ಷದಲ್ಲಿ ನಮ್ಮೆಲ್ಲರ ಸಿನಿಮಾನು ತೆರೆ ಮೇಲೆ ಬರುತ್ತೆ. ಒಬ್ಬ ಮೆನ್ ಹಿಂದೆ ಯಾವಾಗ್ಲೂ ಒಬ್ರು ವುಮೆನ್ ಇದ್ದೇ ಇರ್ತಾರೆ. ನಿಮ್ಮ ವೈಫ್ ಯಾವ ರೀತಿ ಸಪೋರ್ಟಿವ್ ಆಗಿದ್ದಾರೆ? 100%. ಇವಾಗಂತಾನೆ ಅಲ್ಲ, ನಾವು ಸ್ನೇಹಿತರ ಆದಾಗಿಂದ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಐ ಆಮ್ ವೆರಿ ಬ್ಲೆಸ್ಡ್ ಅಂತ ಹೇಳ್ಬೋದು ಆಕ್ಚುಲಿ, ಟು ಹ್ಯಾವ್ ಫ್ಯಾಮಿಲಿ ಲೈಕ್ ದಿಸ್. ನನ್ನ ಹೆಂಡತಿ ಆಗಿರ್ಬೋದು, ತಮ್ಮ, ಅಪ್ಪ, ಅಮ್ಮ, ಇಟ್ಸ್ ಅ ಬ್ಯೂಟಿಫುಲ್ ಫ್ಯಾಮಿಲಿ. ನಾನೇ ಟಚ್ ವುಡ್ ಮಾಡ್ಕೊಳ್ತೀನಿ. ಬ್ಯೂಟಿಫುಲ್ ಫ್ಯಾಮಿಲಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಬ್ಲೆಸ್ಡ್. ಎಲ್ಲರೂ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಮನೆಯಲ್ಲಿ ಆ ರೀತಿ ಸಪೋರ್ಟ್ ಇದ್ದಾಗ್ಲೇ ನಾವು ಈ ತರದ ಕೆಲಸಗಳು ಮಾಡೋದಕ್ಕೆ ಸಾಧ್ಯ ಆಗೋದು, ಇಲ್ಲಾಂದ್ರೆ ಇಟ್ಸ್ ಇಂಪಾಸಿಬಲ್. ಸೊ ಏನೇ ಇದರೆಲ್ಲ ಕ್ರೆಡಿಟ್ ನನ್ನ ಫ್ಯಾಮಿಲಿಗೆ ಕೊಡಬೇಕು. ಈ ಹಿಂದೆ ಗೌರಿ ಗಣೇಶ ಹಬ್ಬ ಬಂತು, ಮದ್ವೆ ಆಗಿ 10 ವರ್ಷ ಆಗಿದೆ. ಯಾವಾಗ ನಿಮ್ಮನೆ ಗೌರಿ ಗಣೇಶ? ಆದಷ್ಟು ಬೇಗ, ಪ್ರಾಬ್ಲಿ ಬೈ ನೆಕ್ಸ್ಟ್ ಇಯರ್ ಪ್ಲಾನ್ ಮಾಡ್ತೀವಿ. ಬಟ್ ಅದೇ ನೀವ್ ಹೇಳಿದ್ರಲ್ಲ, ಈ ರಾಗಿಣಿ ಸಿನಿಮಾ ನಡೀತಾ ಇದೆ, ನನ್ನ ನಡೀತಿದೆ. ಕರಾವಳಿ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ 1 ವರ್ಷ ಮಂಗಳೂರಲ್ಲೇ ಇದ್ದೆ. ಸೊ ಅಲ್ಲಿಂದ ವೈಫೈ ಅಲ್ಲಿ ಏನಾಗಲ್ಲ, ಜೊತೆಗೆ ಇರಬೇಕು. ಸೊ ಪ್ಲಾನಿಂಗ್. ರಾಜ್ ಬಿ ಶೆಟ್ಟಿ ಅವರು ಕೂಡ ಈ ಸಿನಿಮಾದಲ್ಲಿ ನಟನೆ ಮಾಡಿರುವಂತ, ಅವರ ಪಾತ್ರ ಯಾವ ರೀತಿ ಇದೆ? ನಿಮಗೆ ಕೌಂಟ್ರು ಕೊಡೋ ಅಂತ ಪಾತ್ರನ ಅರೇನು?
ವೆರಿ ವೆರಿ ಸ್ಪೆಷಲ್ ಕ್ಯಾರೆಕ್ಟರ್. ನಮ್ಮ ಸಿನಿಮಾಲಿ ಹೇಗೆ ಅಂದ್ರೆ ನೀವೊಂದು ಪಾತ್ರ ನೋಡಿದಾಗ ಈ ಪಾತ್ರನ ಈ ನಟ ಇಲ್ಲ ನಟಿ ಬಿಟ್ಟು ಬೇರೆಯವ್ರು ಮಾಡಕ್ ಸಾಧ್ಯ ಇಲ್ಲ ಅನ್ನೋ ತರ ಅನ್ಸುತ್ತೆ. ಹಾಗೆ ಕ್ಯಾಸ್ಟಿಂಗ್ ಮಾಡಿದ್ದಾರೆ ಗುರು ಅವರು. ಅಂಡ್ ರಾಜ್ ಅವರು ಇದನ್ನ ಫಂಟಾಸ್ಟಿಕ್ ರೋಲ್. ಬಹುಶಃ ಹೇಗೆ ನಾವೆಲ್ಲರೂ ತುಂಬಾ ವಿಭಿನ್ನವಾಗಿ ಕಾಣಿಸ್ಕೊಂತೀವಿ ಸಿನಿಮಾಲಿ, ರಾಜ್ ಅವ್ರಿಗೂ ಇಟ್ಸ್ ಅ ವೆರಿ ನ್ಯೂ ಕ್ಯಾರೆಕ್ಟರ್ ಅಂಡ್ ಈಸ್ ಡನ್ ಅ ಗ್ರೇಟ್ ಜಾಬ್. ಅಂಡ್ ಅವ್ರ ಜೊತೆ ಚಿತ್ರೀಕರಣ ಮಾಡಿದ ಎಕ್ಸ್ಪೀರಿಯನ್ಸ್ ತುಂಬಾ ಮಜವಾಗಿತ್ತು. ಈ ಸಿನಿಮಾನ ಹೊರತುಪಡಿಸಿ ಚಿತ್ರರಂಗದಲ್ಲಿ ನೀವು ಮೊದ್ಲಿಂದಾನು ಇದ್ದೀರಾ. ಈಗ ಒಂದಷ್ಟು ಕ್ವಶನ್ ಕೇಳ್ತೀನಿ. ಅಭಿಮಾನಿಗಳ ವಾರ್ಗಳು ನಡೀತಾ ಇದೆ ಒಂದಷ್ಟು. ಆ ಅಭಿಮಾನಿಗಳಿಂದ ಈ ಅಭಿಮಾನಿಗೆ ಮೆಸೇಜ್ಗಳು, ವಾರ್ಗಳು. ನಿಮಗೂ ಸಾಕಷ್ಟು ಅಭಿಮಾನಿ ಬಳಗ ಇದೆ. ಸೊ ಏನ್ ಹೇಳಕ್ ಬಯಸ್ತೀರಾ ಈ ಅಭಿಮಾನಿಗಳ ವಾರ್ ಬಗ್ಗೆ? ನನ್ನ ಪ್ರಕಾರ ಬಹುಶಃ ಯಾವ ನಟನ ಆಕ್ಚುಲಿ ಅಭಿಮಾನಿಗಳು ಇದನ್ನ ಮಾಡಲ್ಲ ಅನ್ಸುತ್ತೆ. ಇದನ್ನ ಮಾಡಂಗಿದ್ರೆ ಅವ್ರನ್ನ ಅಭಿಮಾನಿಗಳಂತ ಹೇಳೋದು ಕಷ್ಟ. ಯಾಕಂದ್ರೆ ನಮ್ಮ ಮರ್ಯಾದೆ ಉಳಿಸೋರು ಅವರೇ, ನಮ್ಮ ಹೆಸರು ಉಳಿಸೋರು ಅವರೇ. ಅವ್ರುಗಳೇ ಈ ತರ ಕೆಲಸ ಮಾಡ್ತಾರೆ ಅಂದ್ರೆ ನನಗೆ ನಂಬಕ್ಕಾಗಲ್ಲ. ಸೊ ಬಹುಶಃ ಯಾವ ನಟರ ಅಭಿಮಾನಿಗಳು ಇದನ್ನ ಮಾಡಲ್ಲ. ಅವ್ರ ಹೆಸರು ಹೇಳ್ಕೊಂಡು ಬೇರೆಯವ್ರು ಮಾಡ್ತಿರ್ಬೋದೇನೋ ನನ್ನ ಪ್ರಕಾರ. ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಕೂಗಿದೆ, ಥಿಯೇಟರ್ಗಳು ಮುಚ್ಚೋಗ್ತಾ ಇದೆ. ಈ ಹಿಂದೆ 1200 ಥಿಯೇಟರ್ ಇತ್ತು, ಈಗ 600 ಥಿಯೇಟರ್ ಆಗಿದೆ. ಒಂದು ನಟ ಇವಾಗ 3 ವರ್ಷಕ್ಕೆ ಒಂದು ಸಿನಿಮಾನ ಕೊಡ್ತಾ ಇದ್ದಾರೆ ಅನ್ನುವಂತ ಕೂಗಿದೆ. ಒಂದೆರಡು ಸಿನಿಮಾಗಳು ಹಿಟ್ ಆಗಿರ್ಬೋದು, ಬಟ್ ಹೇಳ್ತಾ ಇರುವಂತ ಇಲ್ಲ, ಹೌದು, ಅದೊಂದು ದುರಂತನೇ. ಬಟ್ ಏನಾಗುತ್ತೆ, ಸಮಯದ ಜೊತೆ ನಾವು ಬದಲಾಗಬೇಕು. ಇಟ್ಸ್ ಹಾರ್ಡ್. ಈಗ ಏನಂದ್ರೆ ಎಲ್ಲಾ ಕಡೆ ಥಿಯೇಟರ್ ಇರೋ ಕಡೆ ನಿಮ್ಗೆ ಮಾಲ್ಸ್ ಬರ್ತಾ ಇದೆ. ಬಟ್ ಮಾಲ್ಸ್ ಅಲ್ಲಿ ಸ್ಕ್ರೀನ್ಸ್ ಬಂದ್ರೆ ಸಂತೋಷ. ಅದೇ ಮಾಲ್ಸ್ ಅಲ್ಲಿ ಸ್ಕ್ರೀನ್ಸ್ ಬಂದ್ರೆ ನಮ್ಗೆ ಸ್ಕ್ರೀನ್ಸ್ ಹೆಚ್ಚಾಗುತ್ತೆ. ಬಟ್ ಥಿಯೇಟರ್ಸ್ ಬೇಕು. ಬಿಕಾಸ್ ಎಷ್ಟೋ ಜಾಗಗಳಲ್ಲಿ ನಾವು ಹೋದ್ರೆ ಕೆಲವು ಪ್ರದೇಶಗಳಲ್ಲಿ ಥಿಯೇಟರ್ಸೇ ಇಲ್ಲ ಅಲ್ಲಿ. ಸೊ ಅದನ್ನ ನಾವುಗಳೇ ಕರೆಕ್ಟ್ ಮಾಡ್ಬೇಕು. ಈಗ ನಾವ್ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ, ಇದು ನಮ್ ಬಿಸ್ನೆಸ್, ಇದು ನಮ್ ಕಲೆ ಆಗಿರೋದ್ರಿಂದ ನಾವೇ ಅದನ್ನ ಪ್ಲಾನ್ ಮಾಡಿ ಎಲ್ಲೆಲ್ಲಿ ಥಿಯೇಟರ್ಸ್ ಇಲ್ಲ ಅದನ್ನ ಮಾಡ್ಬೇಕು. ಬಟ್ ಇಟ್ ಇಸ್ ಅ ಸ್ಯಾಡ್ ಸ್ಟೇಟ್. ಬಟ್ ಸಿನಿಮಾಗಳು ಚೆನ್ನಾಗಿ ಆಗ್ತಿದ್ರೆ ಖಂಡಿತವಾಗ್ಲೂ ಸ್ಕ್ರೀನ್ಸ್ ಜಾಸ್ತಿ ಆಗುತ್ತೆ. ಬಟ್ ಕಾಲಕ್ಕೆ ತಕ್ಕಂಗೆ ನಾವು ಸಾಕ್ತಾ ಹೋಗ್ಬೇಕಷ್ಟೇ. ಈ ಸಿನಿಮಾ ಬಿಟ್ಟು ಇನ್ನೆಷ್ಟು ನಿಮ್ಮ ಕೈಯಲ್ಲಿದೆ ಈ ಸಿನಿಮಾಗಳು, ಆಪರ್ಚುನಿಟಿಗಳು ಹೇಗಿದೆ? ಕರಾವಳಿ ಇನ್ನೇನ್ ಮುಗಿತಾ ಬಂತು. ಚೀತಾ ಮುಗ್ದಿದೆ. ಕರಾವಳಿ ಆದ ನಂತರ ಚೀತಾನು ರಿಲೀಸ್ ಆಗುತ್ತೆ. ಮಾಫಿಯಾ ರಿಲೀಸ್ಗೆ ರೆಡಿ ಇದೆ. ಸೊ ಸದ್ಯಕ್ಕೆ ಈ ಸಿನಿಮಾಗಳು ಇದಾದ್ಮೇಲೆ ಇನ್ನೂ ಯಾವ್ದು ಒಪ್ಕೊಂಡಿಲ್ಲ. ಅಂದ್ರೆ ಕೆಲವು ಸತಿ ಏನಾಗುತ್ತೆ, ಇಂಥ ಸಿನಿಮಾಗಳು ಮಾಡಿದ್ಮೇಲೆ ಮತ್ತೆ ಏನಾದ್ರು ಇಷ್ಟ ಆಗೋದು ತುಂಬಾ ಕಷ್ಟ. ಸೊ ಆತರ ಒಂದಷ್ಟು ಕಥೆಗಳು ಬಂದು ಆ ಕಥೆಗಳು ಚೆನ್ನಾಗಿಲ್ಲ ಅಂತಲ್ಲ, ನನಗೆ ಇವಾಗ ಏನ್ ಮಾಡಬೇಕು, ನನ್ನ ಥಾಟ್ ಪ್ರೊಸೆಸ್ ಬೇರೆ ಇದೆ. ಸೊ ಸದ್ಯಕ್ಕೆ ಯಾವ್ದು ಒಪ್ಕೊಂಡಿಲ್ಲ. ಬಟ್ ಈ 3 ಸಿನಿಮಾಗಳು ರೆಡಿ ಆಗಿ ಬರುತ್ತೆ. 2 ತಿಂಗಳ ಹಿಂದೆ ನಾನು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ವಿಡಿಯೋ ನೋಡಿದ್ದೆ. ಅವರ ವ್ಯೂಸಿಗೋಸ್ಕರ ಏನ್ ಬೇಕಿದ್ರು ಮಾಡ್ಬೋದು. ಪ್ರಜ್ವಲ್ ದೇವರಾಜ್ ಅವರು ಏನಿಲ್ಲ ಅನ್ನುವಂಥದ್ದು ನೀವು ನೋಡಿರ್ಬೋದೇನೋ ವಿಡಿಯೋಸ್. ಸೊ ಅವರ ವ್ಯೂಸಿಗೋಸ್ಕರ ಯಾಕೆ ಈ ತರ ಟ್ರೋಲ್ಗಳು ಮಾಡ್ತಾರೆ? ನೀವು ಎದುರಿಸಿರ್ಬೋದು ಈ ಹಿಂದೆ ಕೂಡ, ನೀವು ಕೂಡ ನೋಡಿರ್ಬೋದು. ನೋಡಿದಾಗ ಹೇಗ್ ಅನ್ನಿಸ್ತು? ಈಗ ಹೇಗ್ ನಕ್ಕದ್ನು ಅವಾಗ್ಲೂ ಹಾಗೆ ನಗ್ತೆ. ಅದೇ ಹೇಳ್ದೆ, ಸೋಷಿಯಲ್ ಮೀಡಿಯಾ ಇಸ್ ಅ ಪವರ್. ನೀವು ಆ ಪವರ್ನ ಹೇಗ್ ಯೂಸ್ ಮಾಡ್ತೀರಾ ಅನ್ನೋದು ನಿಮ್ ಕೈಲಿರುತ್ತೆ. ನೀವು ಕೈಯಲ್ಲಿ ಚಾಕು ಇದ್ರೆ ಕೇಕು ಕಟ್ ಮಾಡ್ಬೋದು, ಇನ್ನೊಬ್ರಿಗೆ ಚುಚ್ಚಲೂಬಹುದು. ಅದಕ್ಕೆ ಚಾಕು ಮ್ಯಾನುಫ್ಯಾಕ್ಚರ್ಸ್ ಸ್ಟಾಪ್ ಮಾಡು ಅಂದ್ರೆ ಯಾರು ಮಾಡಲ್ಲ. ಸೊ ಅದೇ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಯು ಕೆನಾಟ್ ಸ್ಟಾಪ್ ಇಟ್. ಎಲ್ರು